Bro, this phone costs more than my life. Hello guys, welcome back to my channel. You're watching Deekshita Shetty channel. So ನನ್ನ ಇಂಟ್ರೊಡಕ್ಷನ್ ಏನು ಅಂದರೆ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆ್ಯಂಡ್ ಇವಾಗಲೇ ರೀಸೆಂಟಾಗಿ ಲಾಸ್ಟ್ ಇಯರ್ ಐ ಗ್ರಾಜುಯೇಟೆಡ್ ಫ್ರಮ್ 12th. ಬಿಫೋರ್ ದಟ್ ಗೈಸ್, ಇದು ಒಂದು ಡಿಸ್ಕ್ಲೇಮರು. ದಿಸ್ ವಿಡಿಯೋ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಆವ್ರೇಜ್ ಸ್ಟೂಡೆಂಟ್ ಲೈಕ್ ಮೀ. ಸೊ ಈ ವಿಡಿಯೋ ಜಸ್ಟ್ ಆವ್ರೇಜ್ ಸ್ಟೂಡೆಂಟ್ಸ್ಗೋಸ್ಕರ ಸ್ಟ್ರಾಟಜಿ ಅಷ್ಟೇ. ನೀವೇನಾದ್ರು ಟಾಪರ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಯು ಕ್ಯಾನ್ ಗೋ ಬ್ಯಾಕ್ ಟು ಯೋರ್ ವರ್ಕ್. ಸೊ ಗೈಸ್, ನೀವು ಅನ್ಕೊತಿದ್ರೆ ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಫ್ರೆಂಡ್ಸು ಫಸ್ಟ್ ಸೆಕೆಂಡ್ ಪಿ ಯು ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದಾಳೆ ಅವಳ ಪ್ರಿಪ್ರೇಷನ್, ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ತಾ ಇದ್ದರೆ ದಯವಿಟ್ಟು ಆ ಥಾಟ್ನ ತೆಗ್ದು ಬಿಸಾಕಿ. ಐ ಆಮ್ ಟೆಲ್ಲಿಂಗ್ ಯು, ಓಕೆ? ಆ್ಯಂಡ್ ಇಫ್ ಯು ಹ್ಯಾವ್ ನಿಮ್ಮ ಬೋರ್ಡ್ಸ್ನ ಚೆನ್ನಾಗಿ ಮಾಡಿದರೆ ದಯವಿಟ್ಟು ಆ ಥಾಟ್ನ ತೆಗೆದು ಬಿಸಾಕಿ. ಬಿಕಾಸ್ ಇನ್ನೂ ನಿಮಗೆ ಟೈಮ್ ಇದೆ ಗೈಸ್, ಐಮ್ ರಿಯಲ್, ಇನ್ನೂ ನಿಮಗೆ ಟೈಮ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ KCTನ. ಸಿನ್ಸ್ ಐಮ್ ಅನ್ ಆವ್ರೇಜ್ ಸ್ಟೂಡೆಂಟ್, ಐ ವಿಲ್ ಗಿವ್ ಯು ಅನ್ ಸ್ಟ್ರಾಟಜಿ ಆ್ಯಂಡ್ ಎಸ್, ಈ ಸ್ಟ್ರಾಟಜಿ ನನಗೆ ವರ್ಕ್ ಆಗಿದೆ. ಓಕೆ, ಸೊ ಈ ಸ್ಟ್ರಾಟಜಿ ನಿಮ್ಗೆ ಫಾಲೋ ಮಾಡಿದ್ರೆ ನಾನು ರಫ್ಲಿ ಐ ವುಡ್ ಗಿವ್ ಅರೌಂಡ್ 40K ಒಳಗಡೆ ರ್ಯಾಂಕಿಂಗ್ ಬರ್ತೀರಾ. ಆ್ಯಂಡ್ ಗೈಸ್, ನೀವು ಅನ್ಕೋಬೋದು ದಿಸ್ ಇಸ್ ವೆರಿ ವೆರಿ ಫಾರ್ 40K ಎಲ್ಲಿದೆ ಗುರು ಅಂತ. 40K ಇಸ್ ಅ ವೆರಿ ಗುಡ್ ರ್ಯಾಂಕ್ ಇನ್ KCT. The rank which is below 25K is considered as excellent rank. The rank which is below 50K is considered as very good rank in KCT. And ನಿಮಗೆ ರ್ಯಾಂಕ್ ಆರ್ ಒಳ್ಳೆ ಕಾಲೇಜ್ ಸಿಗಬೇಕು ಅಂದರೆ ರ್ಯಾಂಕಿಂಗ್ ಅಷ್ಟೇ ಮ್ಯಾಟರ್ ಆಗಲ್ಲ, ಕ್ಯಾಟಗರಿ ವಿಲ್ ಮ್ಯಾಟರ್. ಸೊ ಅದನ್ನು ಐ ವಿಲ್ ಡಿಸ್ಕಸ್ ವೆನ್ ಯೋರ್ ಆಪ್ಷನ್ ಎಂಟ್ರಿ ಗೋಸ್ ಆನ್. ಓಕೆ. ಸೊ ಇವಾಗ ನನ್ನ ಸ್ಟ್ರಾಟಜಿ ಏನಾಗಿತ್ತಪ್ಪ ಅಂದರೆ ಐ ಫಾಲೋಡ್ ಓನ್ಲಿ ದೀಸ್ 3 ಗೋಲ್ಡನ್ ರೂಲ್ಸ್. ಫಸ್ಟ್ ಒನ್ ಇಸ್ PYQs, ಸೆಕೆಂಡ್ ಒನ್ NCERT ಎಕ್ಸಾಂಪ್ಲರ್, ಥರ್ಡ್ ಒನ್ ಫಾರ್ಮುಲಾ ಬುಕ್. ಓಕೆ, ಆ್ಯಂಡ್ ಫಸ್ಟ್ ನೀವು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ ಆಯಿತಾ. PYQs ಯಾರು ಬುಕ್ ಪರ್ಚೇಸ್ ಮಾಡಿಲ್ಲ ದಯವಿಟ್ಟು ನಪ್ಪ ಇದರಲ್ಲಿ ಮಾತ್ರ ಪ್ಲೀಸ್ ಕಂಜೂಸ್ತನ ಮಾಡಬೇಡ್ರಿ. ಪ್ಲೀಸ್ ಬುಕ್ನ ಪರ್ಚೇಸ್ ಮಾಡಿರಿ. ಯು ವಿಲ್ ಥ್ಯಾಂಕ್ ಮೀ 100 times ಆಫ್ಟರ್ ಯು ಸಾಲ್ವ್ ಫ್ರಮ್ ದಟ್ ಬುಕ್. ಓಕೆ, ನನ್ನ ಪರ್ಸ್ನಲ್ ಫೇವ್ರೇಟ್ ಆರ್ ಐ ರೆಕಮೆಂಡ್, ಇದು ಪ್ರಮೋಷನ್ ಅಲ್ಲ ಬಟ್ ಮೈ ಪರ್ಸ್ನಲ್ ಫೇವ್ರೇಟ್ ಇಸ್ MTG ಬುಕ್. ಓಕೆ, ಈ ಬುಕ್ನ ನೀವು ತೊಗೊಂಡ್ರೆ ದಿಸ್ ಇಸ್ ಲೈಕ್ ದ ಗೋಟೆಡ್ ಬುಕ್ ಯು ವಿಲ್ ಎವರ್ ಗೆಟ್. ಓಕೆ, ದಯವಿಟ್ಟು ಈ ಬುಕ್ನ ಪರ್ಚೇಸ್ ಮಾಡಿ ಸ್ಟಾರ್ಟ್ ಸಾಲ್ವಿಂಗ್. ಆ್ಯಂಡ್ ನೀವು ಎಷ್ಟು ವರ್ಷದ ಮಾಡಬೇಕು ಅಂದರೆ ಒಂದು 10, ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 5 years ಮಾಡಿ. ಟೈಮ್ ಇದೆ ಮಾಡ್ಬೋದು ಅಂದರೆ 10 years ಕ್ವೆಶನ್ ಪೇಪರ್ ಮಾಡಿ ಸಾಕು. ಅದರಲ್ಲೂ ಸ್ವಲ್ಪ ಡಿಲೀಟೆಡ್ ಪೋರ್ಷನ್ಸ್ ನಿಮ್ಗಿರುತ್ತೆ, ಅದನ್ನ ನೋಡ್ಕೊಂಡು ಆ್ಯಂಡ್ ಸಿಲೆಬಸ್ ನೋಡ್ಕೊಂಡೆ ನೀವು ಮಾಡಿ. ಡಿಲೀಟೆಡ್ ಪೋರ್ಷನ್ಸ್ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಆಯಿತಾ. ಓಕೆ, ಸೊ PYQs ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಟ್ಸ್ ಲೈಕ್ ಯುವರ್ ಮೊಬೈಲ್, ಐ ಆಮ್ ಟೆಲಿಂಗ್ ಯು. ಬಿಕಾಸ್ ಮೊಬೈಲ್ ಇಲ್ದಲ್ಲ ಇವಾಗ ಯಾರೂ ಸರ್ವೈವ್ ಆಗ್ತಿಲ್ಲ, ಲೈಕ್ ಅಫ್ಕೋರ್ಸ್ ಸ್ಟೇಟಿಂಗ್ ಫ್ಯಾಕ್ಟ್ಸ್. ಸೊ ಇಟ್ಸ್ ಲೈಕ್ ಯುವರ್ ಮೊಬೈಲ್. ಅದಕ್ಕೆ ನೀವು ನಿಮ್ಮ PYQ ಬುಕ್ನ ಒಳ್ಳೆ ದೇವ್ರ ಥರ ಟ್ರೀಟ್ ಮಾಡಿ. ಲಿಟ್ರಲಿ ಇಟ್ ಈಸ್ ಅ ಗಾಡ್ ಓನ್ಲಿ, GOAT ಓನ್ಲಿ. ಬಿಕಾಸ್ ನಿಮಗೆ ಈ KCT ಎಕ್ಸಾಮಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಕ್ವೆಶನ್ಸ್ನ ನೀವು ಓದ್ತಿದ್ರೆ ಇಫ್ ಯು ಹ್ಯಾವ್ ಸಾಲ್ವ್ PYQs ತರೋಲಿ. ಆ್ಯಂಡ್ PYQsಲ್ಲಿ ಸಾಲ್ವ್ ಮಾಡೋದು ಹೆಂಗೆ ಅಂದರೆ ನೀವು ಜಸ್ಟ್ ಬೈ ಹಾರ್ಟ್ ಹೊಡೆಯೋದಲ್ಲ ಗೈಸ್, ಅದ್ರದ್ದು ಹಿಂದೇನು ಕಾನ್ಸೆಪ್ಟ್ ಏನು, ಆ ಕಾನ್ಸೆಪ್ಟ್ ಯಾಕೆ ಯೂಸ್ ಮಾಡ್ತಿದ್ದಾರೆ, ಆ್ಯಂಡ್ ಯುನೋ ಆ ಫಾರ್ಮುಲಾ ಯಾಕೆ ಯೂಸ್ ಮಾಡ್ತಿದ್ದಾರೆ ಅದನ್ನೆಲ್ಲ ತಿಳ್ಕೊಬೇಕು ಆಯಿತಾ. ಸುಮ್ಮನೆ ಬ್ಲೈಂಡಾಗಿ ನೀವು ಸಾಲ್ವ್ ಮಾಡಬೇಡಿ, ಕಾನ್ಸೆಪ್ಟ್ನ ತಿಳ್ಕೊಳ್ಳಿ, ದೆನ್ ಯು ವಿಲ್ ಬಿ 10 times ಅಹೆಡ್. ಇವಾಗ ಹೆಂಗೆ ಅಂದರೆ KCT ಇದರಲ್ಲಿ ದ ಪೇಪರಲ್ಲಿ ನೀವು ಲೈಕ್ ವೆನ್ ಇಫ್ ಯು ಹ್ಯಾವ್ ಸಾಲ್ವ್ ಲೈಕ್ ವೆರಿ ನೈಸ್ಲಿ ಯೋರ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ನಿಮ್ಗೆ ಅನಿಸುತ್ತೆ ಎಲ್ಲೋ ಓದಿದ್ದೀನಲ್ಲ, ಎಲ್ಲೋ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಲ್ಲ, ಎಲ್ಲೋ ಸಿಮಿಲರ್ ಅನಿಸ್ತಿದೆಯಲ್ಲ ಅಂತ ಅನಿಸುತ್ತೆ ನಿಮ್ಗೆ ಲಿಟ್ರಲಿ. ಓಕೆ, ದಿಸ್ ಇಸ್ ನಾಟ್ ಲೈಕ್ ಫಾರ್ ಎನಿ ಮ್ಯಾಜಿಕ್ ಆರ್ ಸಮಥಿಂಗ್. ನೀವು PYQs ಓದಿರ್ತೀರಾ, ಅದೇ ಕ್ವಶನ್ ರಿಪೀಟ್ ಆಗುತ್ತೆ ಅಂತಲ್ಲ, ಅದೇ ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ ವಿತ್ ಆಪ್ಷನ್ಸ್ ಇಟ್ ವಿಲ್ ರಿಪೀಟ್. ಸೊ ಕಾನ್ಸೆಪ್ಟ್ ಮಾತ್ರ ಅದೇ ರಿಪೀಟ್ ಆಗುತ್ತೆ. ಬಿಕಾಸ್ ನೀವು ಚೆಕ್ ಮಾಡ್ಬೋದು, ಮೋಸ್ಟ್ ಆಫ್ ದ ಪೇಪರ್ಸ್ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಓಕೆ, ಸೊ PYQs ಕನ್ಸಿಡರ್ ದಟ್ ಆಸ್ ಯುವರ್ ದೇವರು, ಮನೆ ದೇವರು ಅಂತ. ದಯವಿಟ್ಟು PYQs ಸಾಲ್ವ್ ಮಾಡಿ. ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಫಸ್ಟು PYQs ಯು ಶುಡ್ ಡೂ. ಓಕೆ, ಆ್ಯಂಡ್ ಯಾವ ಥರ PYQs ಸಾಲ್ವ್ ಮಾಡಬೇಕು ಅಂದರೆ ಫಸ್ಟು ಪಿಕಪ್ ಕೆಮಿಸ್ಟ್ರಿ, ದೆನ್ ಮ್ಯಾಥ್ಸ್, ದೆನ್ ಫಿಸಿಕ್ಸ್. ನಿಮಗೆ ಫಿಸಿಕ್ಸ್ ಇಷ್ಟ ಇದ್ರೂ ಫಿಸಿಕ್ಸ್ ಲಾಸ್ಟಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಾರ್ಮಲಿ ಟೆಲ್ಲಿಂಗ್ ಫಿಸಿಕ್ಸ್ ವಿಲ್ ಬಿ ಯೋರ್ ಟಫೆಸ್ಟ್ ಪೇಪರ್, ಐದರ್ ಮೈಟ್ ಬಿ ಇನ್ ಯೋರ್ ಬೋರ್ಡ್ಸ್ ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಫಿಸಿಕ್ಸ್ ವಿಲ್ ಬಿ ಟಫ್. ಇವನ್ ಇಫ್ ಯುವರ್ ಫೇವ್ರೇಟ್, ಫಿಸಿಕ್ಸ್ ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಳ್ಳಿ. ಫಸ್ಟು ಕೆಮಿಸ್ಟ್ರಿ ಲಿಟ್ರಲಿ ದೇ ವಿಲ್ ಆಸ್ಕ್ ಯು ಡೈರೆಕ್ಟ್ಲಿ, ಇದು ನೇಮ್ ಕೊಡಪ್ಪ, ಏನು ರಿಯಾಕ್ಷನ್ ಇದು. ಇವಾಗ ಗೇಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸಲ್ಲಿ ಆ ರಿಯಾಕ್ಷನ್ ಕೊಟ್ಬಿಟ್ಟು ನೇಮ್ಸ್ ಕೊಟ್ಟಿರ್ತಾರೆ, ಅಷ್ಟು ಈಸಿ ಇರುತ್ತೆ ಕೆಮಿಸ್ಟ್ರಿ ಲಿಟ್ರಲಿ, ಐ ಆಮ್ ಟೆಲಿಂಗ್ ಯು. ಸೊ ಯು ನೀಡ್ ಟು ಫಾಲೋ ದಿಸ್ ಆರ್ಡರ್ ಓನ್ಲಿ. ಫಸ್ಟ್ ಇಫ್ ಯು ಆರ್ ಡನ್ ವಿತ್ ಯೋರ್ PYQs, ನೆಕ್ಸ್ಟ್ ಸ್ಟೆಪ್ ಇಸ್ NCERT ಎಕ್ಸಾಂಪಲರ್ಸ್. ಇದು ಚಾನ್ಸಸ್ ಇದೆ ಕೊಡ್ಬೋದು, ಕೊಡಲೇ ಇರ್ಬೋದು. ಬಟ್ ಏನಾದರೂ ಇದು ಕೊಟ್ಟರೆ NCERT ಎಕ್ಸಾಂಪಲರಿಂದ
ಡೈರೆಕ್ಟ್ ಕ್ವಶನ್ ಟು ಕ್ವಶನ್, ಆಪ್ಷನ್ ಟು ಆಪ್ಷನ್ ಎಲ್ಲ ರಿಪೀಟ್ ಆಗುತ್ತೆ. ಆ್ಯಂಡ್ ನೀವು ಜಸ್ಟ್ ಒಂದು ಬೈ ಹಾರ್ಟ್ ವರ್ಡ್ ಹೋಗಿದ್ರು ಆ ಕ್ವಶನ್ನ ಯುಲ್ ಗೆಟ್ ಇಟ್. ಲಿಟ್ರಲಿ ಲೈಕ್ ಏನೋ ಚೇಂಜ್ ಮಾಡಲ್ಲ, ಹಂಗೆ ಕೊಡ್ತಾರೆ NCERT ಎಕ್ಸಾಂಪಲ್ ಇದರಿಂದ. ಸೊ ಸ್ಟಡಿ ದಿಸ್ ಒನ್. ಏನಿಲ್ಲ, ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಇದರಲ್ಲಿ ಯು ಜಸ್ಟ್ ಗೋ ಥ್ರೂ, ಆಯಿತಾ. ಒಂದು ಚಾಪ್ಟರ್ ಮುಗಿಸಿದ್ರೆ PYQs, ಅದ್ರ ಬೆಳಗ್ಗೆ ಎದ್ಬಿಟ್ಟು ಯು ಗೋ ಥ್ರೂ ದಟ್ PYQs ಎಲ್ಲ ಸಾಲ್ವ್ ಮಾಡಿ. ಆ್ಯಂಡ್ ಓಕೆ, ಬೋರ್ಡ್ಸ್ ಮಾಡಿರ್ತೀರಾ ಅಂದರೆ ಯುಲ್ ನೋಡ್ ದ ಕಾನ್ಸೆಪ್ಟ್ ಆಫ್ ಕೋರ್ಸ್. ಸೊ NCERT ಎಕ್ಸಾಂಪಲರ್ ಇಸ್ ಡನ್. ನಾವು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ನೀವು ಒಂದೊಂದು ಲೆಸನ್ ಮುಗಿಸಾದ್ಮೇಲೆ ಪಕ್ಕದಲ್ಲಿ ಒಂದು ಶೀಟಲ್ಲಿ ಫಾರ್ಮುಲಾ ಬರೀರಿ. ಆ ಲೆಸನ್ದು ಏನೇನು ಫಾರ್ಮುಲಾ ಇದೆ ಅದೆಲ್ಲ ಬರೀರಿ. ಯು ಡೂ ದಿಸ್ ವರ್ಕ್ ಆ್ಯಂಡ್ ಯು ವಿಲ್ ಥ್ಯಾಂಕ್ ಮೀ 1000 times ಬಿಫೋರ್. ನೀವು KCET ಹೋಗ್ತಿದ್ದೀರಾ, ಅದ್ರ ಬೆಳಗ್ಗೆ ರಿವೈಸ್ ಆಲ್ ಯೋರ್ ಫಾರ್ಮುಲಾಸ್. ಏನು ಮಾಡಿಬಿಡಿ, ಜಸ್ಟ್ ಏನೋ ಕಾರಲ್ಲಿ ಹೋಗ್ತಿದ್ದೀರಾ, ಅಟ್ಲೀಸ್ಟ್ ಬಸ್ಸಲ್ಲಿ ಹೋಗ್ತಿದ್ರೆ ನೀವು ಫೋನ್ ಇರುತ್ತಲ್ಲ, ಆ ಫೋಟೋ ತೆಗೆದ್ಬಿಟ್ಟು ಫಾರ್ಮುಲಾ ಶೀಟು ಯು ಸ್ಟಾರ್ಟ್ ರಿವೈಸಿಂಗ್ ಇಟ್. ಏನು ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ದ ಮೋಸ್ಟ್ ಎಫಿಷಿಯಂಟ್ ವೇ ಆಫ್ ಪ್ರಿಪೇರಿಂಗ್. ಫಾರ್ಮುಲಾ ಶೀಟ್ನ ನೀವು ರೆಡಿ ಮಾಡಿ. ಆ್ಯಂಡ್ ಇದಾದಮೇಲೆ ನೀವು ಅನ್ಕೋಬೋದು ಫಸ್ಟ್ PU ಮಾಡಬೇಕಾ ಬೇಡವೋ ಅಥವಾ ಜಸ್ಟ್ ಸ್ಕಿಪ್ ಮಾಡಿಬಿಡಲ್ಲ ಅಂತ. ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಲಿಟ್ರಲಿ ನಿಮ್ಮಷ್ಟು ಡಂಬ್ ಯಾರೂ ಇಲ್ಲ ಗೈಸ್, ಲಿಟ್ರಲಿ ಐಮ್ ಟೆಲಿಂಗ್ ಯು. ಬಿಕಾಸ್ ಫಸ್ಟ್ PU ಇಂದ ನೀವು ನಂಬ್ತಿರೋ ಬಿಡ್ತಿರೋ ಡೈರೆಕ್ಟ್ ಕ್ವಶನ್ಸ್ ಬರ್ತಿದೆ, ಡೈರೆಕ್ಟಾಗಿ. ಜಸ್ಟ್ ಫಾರ್ಮುಲಾ ಗೊತ್ತಿರೋ ಸಾಕು, ಲೆಸನ್ ಬಗ್ಗೆ ಸಿನಾಪ್ಸಿಸ್ ಅಥವಾ ಸಮ್ಮರಿ ಗೊತ್ತಿರೋ ಸಾಕು, ಆ ಕಾನ್ಸೆಪ್ಟ್ ಏನು ನಡೀತಿದೆ ಆ ಲೆಸನ್ ಜಾಸ್ತಿ ಡೀಟೇಲು ಬೇಡ, ಒನ್ ಶಾರ್ಟ್ ಲೆಕ್ಚರ್ ನೋಡಿ ಸಾಕು. ಗೊತ್ತಿದ್ರೆ ಐಮ್ ಟೆಲ್ಲಿಂಗ್ ಯು, ಒಂದು 45 ಅಲ್ಲ 60 ಕ್ವಶನ್ಸಲ್ಲಿ 45 ಫಸ್ಟ್ PU, ಸೆಕೆಂಡ್ PU, ದೆನ್ 15 ಫಸ್ಟ್ PU. ಸೊ ಆ 15 ಕ್ವಶನ್ಸಲ್ಲಿ ಐ ಗ್ಯಾರಂಟಿ ಯು ಅಟ್ ಲೀಸ್ಟ್ ಒಂದು 10 ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತೀರಾ ಇಫ್ ಯು ಫಾಲೋ ದಿಸ್. ಏನಿಲ್ಲ, PYQs ಮಾಡಿ ಆ್ಯಂಡ್ ಫಾರ್ಮುಲಾ ಶೀಟ್ನ ರೆಫರ್ ಮಾಡಿ. ಆ್ಯಂಡ್ ಫಾರ್ಮುಲಾ ಶೀಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಸಿಂಪ್ಲಿಫೈಡ್ ಮೈಂಡ್ಸ್ ಚಾನಲ್ಗೆ ಹೋಗಿ ಡೀಟೇಲಾಗಿ ಸರ್ ಫಾರ್ಮುಲಾ ಜೊತೆಗೆ ಈ ಅಪ್ಲಿಕೇಶನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಯು ಕ್ಯಾನ್ ವಾಚ್ ದಟ್. ಓಕೆ, ಸೊ ಯು ನೀಡ್ ಟು ಗೋ ಥ್ರೂ ಬೈ ಫಾರ್ಮುಲಾ. ಆ್ಯಂಡ್ ಎಲ್ಲ ಲೆಸನ್ನು ಮಾಡಬೇಕಾ ಫಸ್ಟ್ PUದು ಅಂತ ಕೇಳಂಗಿದ್ರೆ ನೋ. ನೀವು PYQs ಬುಕ್ಕಲ್ಲಿ ನೋಡ್ಬೋದು ಯಾವ್ಯಾವ ಲೆಸನ್ ಜಾಸ್ತಿ ರಿಪೀಟ್ ಆಗಿದೆ, ಯಾವ್ಯಾವ ಲೆಸನ್ ಜಾಸ್ತಿ ಕೇಳಿದ್ದಾರೆ, ಅಷ್ಟು ಲೆಸನ್ ಮಾಡಿದ್ರೆ ಸಾಕು. ಯಾವ್ದಾದ್ರು ಇವಾಗ ಒಂದು ಚಾಪ್ಟರಲ್ಲಿ ಒನ್ ಪರ್ಟಿಕ್ಯುಲರ್ ಕಾನ್ಸೆಪ್ಟಿಂದ ಒಂದೇ ಕ್ವಶನ್ ಕೇಳಿದ್ದಾರೆ ಅಥವಾ ಒಂದು ಚಾಪ್ಟರಿಂದ ಒಂದೇ ಕ್ವಶನ್ ಕೇಳಿದ್ದಾರೆ ಅಂದರೆ ಯು ಕ್ಯಾನ್ ನೆಗ್ಲೆಕ್ಟ್ ದ ಚಾಪ್ಟರ್. ಬಟ್ ಆ ಚಾಪ್ಟರಿಂದ ಒಂದು 4 ಅಥವಾ 3 ಕ್ವಶನ್ ಕೇಳಿದ್ದಾರೆ ಅಂದರೆ ದಯವಿಟ್ಟು ಆ ಚಾಪ್ಟರ್ನ ನೀವು ಮಾಡಿ, ಆಯಿತಾ. ಸೊ ದಿಸ್ ಇಸ್ ಹೌ ಯು ಡೂ ಯೋರ್ ಸ್ಟ್ರಾಟಜಿ ಫಾರ್ PU1. ಓಕೆನಾ. ಸೊ ಇಷ್ಟೆಲ್ಲ ಮುಗಿದ್ಮೇಲೆ ತಲೆಯಲ್ಲಿ ಒಂದು ಉಳಿಯುತ್ತೆ ಒಂದು ಡೌಟು, ಮಾಡ್ಬೋದಾ KCET ಆಗುತ್ತಾ ಅಂತ. ಗೈಸ್, ಡೋಂಟ್ ಲೂಸ್ ಹೋಪ್. ಸೀರಿಯಸ್ಲಿ, ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಅಬೌಟ್ ಯುವರ್ ಫ್ಯೂಚರ್. ಆ್ಯಂಡ್ ಜಸ್ಟ್ ಥಿಂಕ್ ಹೇಗೆ ಚೆನ್ನಾಗಿ ಸ್ಯಾಟಿಸ್ಫೈಯಿಂಗ್ ಇರುತ್ತೆ ರಿಸಲ್ಟ್ ನೋಡ್ಬೇಕಾದ್ರೆ. ಆ ಖುಷಿ, ವೆನ್ ಯು ಜಸ್ಟ್ ಕ್ಲಿಕ್ ಆನ್ ದಟ್ ರಿಸಲ್ಟ್ ಆ್ಯಂಡ್ ಯುಲ್ ಬಿ ಲೈಕ್ ಓ ಮೈ ಗಾಡ್ ನನಗೆ ಇಷ್ಟು ರ್ಯಾಂಕ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಬಂದಿದೆ. ಆ್ಯಂಡ್ ಪಕ್ಕದಲ್ಲೇ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ಆ್ಯಂಡ್ ದೇ ವಿಲ್ ಬಿ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಆ್ಯಂಡ್ ದೇ ವಿಲ್ ಸೇ ದಟ್ ಬ್ಯೂಟಿಫುಲ್ ವರ್ಡ್ಸ್, ಐ ಆಮ್ ಪ್ರೌಡ್ ಆಫ್ ಯು ಅಂತ. ಇಮ್ಯಾಜಿನ್ ದಟ್ ಫೀಲಿಂಗ್ ಆ್ಯಂಡ್ ಇಮ್ಯಾಜಿನ್ ಹೌ ಯು ಕ್ಯಾನ್ ಫ್ಲೆಕ್ಸ್ ಇನ್ ಫ್ರಂಟ್ ಆಫ್ ಪೀಪಲ್, ದಟ್ ರಿಲೇಟಿವ್ಸ್, ನಾನು ಇಷ್ಟು ಬಂದಿದೆ ಅಂತ ಹೌ ಯು ಕ್ಯಾನ್ ಫ್ಲೆಕ್ಸ್. ಇಮ್ಯಾಜಿನ್ ದಟ್. ಓಕೆ, ಅದಕ್ಕಿಂತ ಜಾಸ್ತಿ ನಿಮ್ಮ ಫ್ಯೂಚರು ಡಿಸೈಡ್ ಮಾಡುತ್ತೆ ಗೈಸ್ ಈ ಕಾಂಪಿಟೇಟಿವ್ ಎಕ್ಸಾಮ್. ಅದಕ್ಕೆ ದಯವಿಟ್ಟು ಲೈಟ್ಲಿಯಾಗಿ ತೊಗೋಬೇಡಿ. ಓಕೆ, ಪ್ಲೀಸ್ ಏನೋ ಒಂದು ಟಿಕ್ ಮಾಡ್ಕೊಂಬರ್ತೀನಿ ಅಂತ ದಯವಿಟ್ಟು ಕುತ್ಕೋಬೇಡಿ ಓದ್ದಲ್ಲೇ. ಲೈಕ್ ಇವಾಗ ಪ್ರೊಕ್ಯಾಸ್ಟಿನೇಟ್ ಮಾಡಿ ಯು ಗೈಸ್ ವಿಲ್ ಬಿ ಲೈಕ್ ಬಿಡು KCET ಎಲ್ಲ ಜಸ್ಟ್ ಒಂದು ಟಿಕ್ ಮಾಡ್ಕೊಂಬಂದರೆ ಏನೋ ಚುಕ್ಕಿ ಆಟ ಆಡಿದ್ರೆ ಮುಗಿಯುತ್ತೆ. ನೋ ಗೈಸ್, ಬೇಡ. ಡೋಂಟ್ ನೆಗ್ಲೆಕ್ಟ್ ದಿಸ್ ಬಿಕಾಸ್ ಯೋರ್ ಹಾರ್ಡ್ ವರ್ಕ್ ವಿಲ್ ಡಿಟರ್ಮೈನ್ ಯೋರ್ ಫ್ಯೂಚರ್. KCET ಚೆನ್ನಾಗಿ ಆಗಿಲ್ಲ ಅಂದ್ರೂ ಡೋಂಟ್ ವರಿ, ಆಪ್ಷನ್ ಎಂಟ್ರಿ ನಿಮ್ಮ ಕೈಲಿದೆ. ನಾನು ಆಪ್ಷನ್ ಎಂಟ್ರಿ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಈ ಆಪ್ಷನ್ ಎಂಟ್ರಿಯಿಂದನೇ ನಾನು ಒಳ್ಳೆ ಕಾಲೇಜ್ ಅಲ್ಲಿ ಸೇರ್ಕೊಂಡಿರೋದು. ನನ್ನ ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಬಟ್ ಆಪ್ಷನ್ ಎಂಟ್ರಿಯಿಂದ ಐ ಹ್ಯಾವ್ ಗಾಟ್ ಅ ನೈಸ್ ಕಾಲೇಜ್. ಓಕೆ, ಸೊ ಐ ಟೆಲ್ ಯು ಹೌ ಟು ಯೂಸ್ ಯೋರ್ ಬ್ರೈನ್ ಫಾರ್ ಆಪ್ಷನ್ ಎಂಟ್ರಿ ಆಲ್ಸೋ ಇನ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್. ಸೊ ಎಸ್, ಬಿ ಅನ್ ಎಕ್ಸಾಂಪಲ್, ಸೆಟ್ ಅನ್ ಎಕ್ಸಾಂಪಲ್. ನೀವು ವೀಡಿಯೋ ಮಾಡ್ಬೋದು ಮುಂದೆ ಯು ವುಡ್ ಆಲ್ಸೋ ಬಿ ಲೈಕ್ ನಾನು 1 month ಹಿಂದೆ ಪ್ರಿಪೇರ್ ಮಾಡಿದ್ದು ಐ ಕುಡ್ ಕ್ರ್ಯಾಕ್ ದಿಸ್ ಅಂತ ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕ್ಬೋದು. ಎಷ್ಟು ಐಡಿಯಾಸ್ ಕೊಡ್ತಿದ್ದೀನಿ ನೋಡಿ. ಸೊ ಅದಕ್ಕೆ ಇಷ್ಟು ಮಾಡಿ, ದೇವ್ರು ಒಳ್ಳೇದು ಮಾಡ್ತಾನೆ, ದೇವ್ರ ಮೇಲೆ ನಂಬಿಕೆ ಬಿಡಿ, ನಿಮ್ಮ ನಿಯತ್ತಿಂದ ನಿಮ್ಮ ಹಾರ್ಡ್ ವರ್ಕಿಂದ ಮಾಡಿ. ಆ್ಯಂಡ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 50% ಹಾರ್ಡ್ ವರ್ಕ್ ಅಂದರೆ 50% ಇಸ್ ಯೋರ್ ಲಕ್. ನಿಮಗೆ ಲಕ್ ಚೆನ್ನಾಗಿದ್ರೆ ಯು ವಿಲ್ ಗೆಟ್ ಇನ್ ಟು ಅ ವೆರಿ ಗುಡ್ ರ್ಯಾಂಕ್.
ಸೊ ಈ ಲಕ್ ಅನ್ನೋದು ಹೇಗೆ ಬರುತ್ತೆ ಅಂದರೆ ದೇರ್ ಇಸ್ ಒನ್ ಸ್ಟ್ರಾಟಜಿ ಕಾಲ್ಡ್ ತುಕ್ಕ ಸ್ಟ್ರಾಟಜಿ. ದಿಸ್ ಇಸ್ ಅ ಪ್ರೋ ಟಿಪ್ ಗೈಸ್, ತುಕ್ಕ ಸ್ಟ್ರಾಟಜಿ ಅಂತ. ಸೊ ಈ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ರೆ ಐ ಆಮ್ ಟೆಲ್ಲಿಂಗ್ ಯು ಬ್ಲೈಂಡ್ಲಿ ಯು ಮೈಟ್ ಗೆಟ್ ಅಟ್ಲೀಸ್ಟ್ ಒನ್, ಏನು ಓದಿಲ್ಲ ಅಂದರೆ ಬ್ಲೈಂಡ್ಲಿ ಔಟ್ ಆಫ್ 60 ಯು ಮೈಟ್ ಅಟ್ಲೀಸ್ಟ್ ಗೆಟ್ 125. 25 is also not a small thing. 25 plus 25 plus 25 is 70 is also not a small marks. Okay. So yeah, you can use this strategy, but again ನೀವೆಲ್ಲ ಸ್ಟಡಿ ಮಾಡಿ, if you have studied, this is a very nice weapon to use this. Okay, strategy. So ಈ strategy ನಾನು I'll release a video about this after like when KCT exam ಹಿಂದಿನ ದಿನ ರಿಲೀಸ್ ಮಾಡ್ತೀನಿ, ಬಿಕಾಸ್ ಇವಾಗಲೇ ರಿಲೀಸ್ ಮಾಡಿದ್ರೆ ನನಗೆ ಗೊತ್ತು ಗೈಸ್ ನೀವೆಲ್ಲ ಹಾರ್ಡ್ ವರ್ಕ್ ಮಾಡಲ್ಲ ಅಂತ. ಸೊ ಅದಕ್ಕೆ ಕೀಪ್ ವೇಟಿಂಗ್ ಟಿಲ್ ದೆನ್, ಕೀಪ್ ಪ್ರಿಪೇರಿಂಗ್. ಸೊ ದಿಸ್ ಐ ವುಡ್ ಲೈಕ್ ಟು end my video. ಆ್ಯಂಡ್ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಟ್ರಾಟಜಿ ವೀಡಿಯೋಸ್ ಆಗಲಿ, ಅಥವಾ ನಾನು ಹೇಳಿ ಇವಾಗ ಹಾರ್ಡ್ ವರ್ಕ್ ಮಾಡಿದ್ರೆ ಐ ಆಮ್ ಟೆಲ್ಲಿಂಗ್ ಯು 6 ತಿಂಗಳು ಮನೆಯಲ್ಲೇ ಬಿದ್ದಿರ್ತೀರ ಲಿಟ್ರಲಿ, ಅಷ್ಟು ಫ್ರೀ ಟೈಮ್ ಇರುತ್ತೆ ನಿಮಗೆ. ಓಕೆ, just leave. If you have in a relationship, please leave that relationship aside, keep it a hold, or just mobile just for learning purpose ge use ಮಾಡಿ. ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ಬಿ ಹೈಡ್ರೇಟೆಡ್, ಜಂಕ್ ತಿನ್ನಬೇಡಿ, ಸ್ವಲ್ಪ ಮೂವ್ ಮಾಡಿ ಬಾಡಿನ, ಬೇಗ ಎದಳಿ, ಪ್ರಿಪೇರ್ ಆಗಿ. ಆ್ಯಂಡ್ ವಿತ್ ದಿಸ್ ಇಲ್ಲಿ ತನಕ ನೋಡಿದ್ರೆ ಐ ನೋ ಯು ಆರ್ ಅ ಟ್ರೂ ಒನ್. ಆ್ಯಂಡ್ ಕಮೆಂಟ್ ಡೌನ್ ದಟ್ ಎಸ್ ಐ ವಿಲ್ ಕ್ರ್ಯಾಕ್ ಮೈ KCT 2026 ಅಂತ. ಆ್ಯಂಡ್ ರಿಸಲ್ಟ್ ಬಂದಾಗ ಕಮೆಂಟ್ ನೋಡಿ, ನಿಮಗೆ ಖುಷಿ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರ್ಯಾರು ಆವ್ರೇಜ್ ಸ್ಟೂಡೆಂಟ್ಸ್ ಇದ್ದೀರೋ ಅವ್ರಿಗೆಲ್ಲ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡ್ರೀಮಿಂಗ್, ಕೀಪ್ ಅಚೀವಿಂಗ್, ಕೀಪ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಸ್ಮಾರ್ಟ್. You got this. You will make your parents proud. Okay? Bye.